ಆಕಾಶವಾಣಿ ಕಾರ್ಯಕ್ರಮ ಕ್ಷಿತಿಜ ಸಾಹಿತ್ಯ ಸಾಧಕರೊಂದಿಗೆ ಸಂವಾದ. ಭಾಗವಹಿಸಿದ್ದಾರೆ ಹಿರಿಯ ವಿಮರ್ಶಕ ಹಾಗೂ ವಿದ್ವಾಂಸರಾದ ಡಾಕ್ಟರ್ ಬಸವರಾಜ ಕಲ್ಗುಡಿ. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ಡಾಕ್ಟರ್ ಬಸು ಬೇವಿನಗಿಡದ್. ಕೇಳಿ ಡಾಕ್ಟರ್ ಬಸವರಾಜ ಕಲ್ಗುಡಿ ಅವರೊಂದಿಗೆ ಡಾಕ್ಟರ್ ಬಸು ಬೇವಿನಗಿಡದ್. ಆತ್ಮೀಯರೇ, ನಮ್ಮ ಆಕಾಶವಾಣಿ ಸ್ಟುಡಿಯೋದಲ್ಲಿ ಈಗ ನಮ್ಮೊಂದಿಗೆ ಕನ್ನಡದ ಒಬ್ಬ ಹೆಸರಾಂತ ಲೇಖಕರು ವಿಮರ್ಶಕರು ಆದಂತಹ ಡಾಕ್ಟರ್ ಬಸವರಾಜ ಕಲ್ಗುಡಿ ಅವರಿದ್ದಾರೆ. ಡಾಕ್ಟರ್ ಬಸವರಾಜ ಕಲ್ಗುಡಿ ಅವರು ಒಬ್ಬ ಆಧುನಿಕ ಚಿಂತನೆಯ ಮತ್ತು ತಮ್ಮ ವಿಶಿಷ್ಟವಾದ ಕೆಲಸಗಳ ಮೂಲಕ ಕನ್ನಡ ಸಾಹಿತ್ಯ ಲೋಕದಲ್ಲಿ ಗುರುತಿಸಿಕೊಂಡಿದ್ದಾರೆ. ಮಹಾಸತಿ ಆಚರಣೆ ಒಂದು ಅಧ್ಯಯನ, ಅನುಭವ, ಸಾಂಸ್ಕೃತಿಕ ಸಮಸ್ಯೆ ಮತ್ತು ಹುಡುಕಾಟ, ಇದು ಒಂದು 5 ಮುದ್ರಣಗಳನ್ನು ಕಂಡಂತ ಒಂದು ಪುಸ್ತಕ. ಆಮೇಲೆ ನಕ್ಷೆ ನಕ್ಷತ್ರ ಅನ್ನುವಂಥ ವಿಮರ್ಶಾ ಸಂಕಲನ, ಬೇಂದ್ರೆಯವರ ಕಾವ್ಯ ಪ್ರೇಮ ಆವಿಷ್ಕಾರದ ಸ್ವರೂಪಗಳು ಅನ್ನುವಂಥದ್ದು ಬೆಂಗಳೂರಿನ ಕ್ರೈಸ್ತ ಕಾಲೇಜಿನಿಂದ ಪ್ರಕಟ ಆಯಿತು. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದ ಪುಸ್ತಕ ಅಭಿನವದಿಂದ ಬಂತು, ಮೈಯೇ ಸೂರು ಮನವೇ ಮಾತು ಅನ್ನುವಂಥದ್ದು. ಹೀಗೆ ಹಲವು ಕೃತಿಗಳನ್ನು ಕೊಟ್ಟಂತ ಕಲ್ಗುಡಿ ಅವರಿಗೆ ಅನೇಕ ಪುರಸ್ಕಾರಗಳು ಕೂಡ ಬಂದಿವೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇರಬಹುದು, JSS ವಿಶ್ವಸ್ತ ಮಂಡಳಿ, JSS ಮೈಸೂರು ಪೀಠ ಪ್ರಶಸ್ತಿ, ಡಾಕ್ಟರ್ HN ಪ್ರಶಸ್ತಿ, ಅಂಬಿಕಾತನೇ ದತ್ತ ರಾಷ್ಟ್ರೀಯ ಪ್ರಶಸ್ತಿ ಕೂಡ ಬಂದಿದೆ. ದ.ರಾ. ಬೇಂದ್ರೆ ಅವರ ಕುರಿತ ಅವರ ಅಧ್ಯಯನಕ್ಕೆ ಅದೊಂದು ಸಂದ ಗೌರವ ಅಂತ ಹೇಳಿ ನಾವು ಹೇಳ್ಬೋದು. ಇಂತಹ ಡಾಕ್ಟರ್ ಬಸವರಾಜ ಕಲ್ಗುಡಿ ಅವರು ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ತಮ್ಮ ವೃತ್ತಿಯನ್ನು ಆರಂಭಿಸಿ ಸುಮಾರು 3 ದಶಕಗಳ ಕಾಲ ವಿದ್ಯಾರ್ಥಿಗಳಿಗೆ ಒಬ್ಬ ಉತ್ತಮ ಕ್ರಿಯಾಶೀಲ ಪ್ರಾಧ್ಯಾಪಕರಾಗಿ ಅವರು ಕೆಲಸ ಮಾಡಿ ದಕ್ಷ ಆಡಳಿತಗಾರರಂತೂ ಕೂಡ ಅವರು ಹೆಸರನ್ನು ಪಡೆದಿದ್ದಾರೆ. ಪ್ರಸಾರಾಂಗದ ನಿರ್ದೇಶಕರು ಕೂಡ ಆಗಿ ಅವರು ದುಡಿದಿದ್ದಾರೆ. ಗಾಂಧಿ ಅಧ್ಯಯನ ಕೇಂದ್ರ ಇರಬಹುದು, ಅಂಬೇಡ್ಕರ್ ಅಧ್ಯಯನ ಕೇಂದ್ರ, ಸಂಶೋಧನಾ ಕೇಂದ್ರದ ನಿರ್ದೇಶಕರಾಗಿ ಕೂಡ ಹಲವು ಜವಾಬ್ದಾರಿಗಳನ್ನ ಡಾಕ್ಟರ್ ಬಸವರಾಜ ಕಲ್ಗುಡಿ ನಿಭಾಯಿಸಿದ್ದಾರೆ. ಅಂತಹ ಬಸವರಾಜ ಕಲ್ಗುಡಿ ಅವರೊಂದಿಗೆ ಒಂದಷ್ಟು ಮಾತು. ನಮಸ್ಕಾರ ಸರ್. ನಮಸ್ಕಾರ ಸರ್. ನೀವು ಬೆಳಗಾವಿ ಕಡೆಯವರು, ಉತ್ತರ ಕರ್ನಾಟಕದವರು ಅಲ್ಲ? ಹೌದು ಸರ್. ಇಲ್ಲಿಂದ ಬೆಂಗಳೂರಿಗೆ ಹೋಗಿ ನೆಲೆಸಿದಿರಲ್ಲ, ಅಂದ್ರೆ ಬೆಂಗಳೂರಿಗೆ ನೀವಾಗೆ ಹೋದ್ರು ಅಥವಾ ಏನೋ ಅನಿವಾರ್ಯ ಅಥವಾ ಹೋಗೋದು ಹೆಂಗಾತಂತ? ಒಂದು ರೀತಿಯಲ್ಲಿ ನಮ್ಮ ಜೀವನ ಅಲೆಮಾರಿತನದ ಜೀವನ ಅಂತ ಹೇಳ್ತೀನಿ. ಯಾಕಂದ್ರೆ ನಮ್ಮ ತಂದೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿ ಅಪಾಯಿಂಟ್ ಆದ್ರು. ಏನ್ ಹೆಸರು ಅವರು? CS ಕಲ್ಗುಡಿ ಅಂತ ಅವ್ರ ಹೆಸರು. ಅವರು ಆಗಿನ ಕಾಲಕ್ಕೆ ಬಾಂಬೆ ಯೂನಿವರ್ಸಿಟಿ ಒಳಗೆ BA ಆನರ್ಸ್ ಮಾಡಿದ್ರು. ಊರು ಯಾವ್ದದು? ಊರು ರಾಣಿಬೆನ್ನೂರಿನಾಗ ಒಂದು ಹಳ್ಳಿ, ದೇಶಹಳ್ಳಿ ಅಂತ, ಅದು ನಮ್ಮ ತಂದೆಯವ್ರ ಊರು. 2 ವರ್ಷಕ್ಕೊಮ್ಮೆ ಅವ್ರಿಗೆ ವರ್ಗ ಆಗೋದು. ಹಿಂಗ ಒಂದು ಕಡೆ ವರ್ಗ ಆದಾಗ ಬೆಳಗಾವಿಯಾಗ ಆಕಸ್ಮಿಕವಾಗಿ ಬೆಳಗಾವಿಯಲ್ಲಿ ಜನಿಸ್ತಾವ್ ನಾನು. ನೀವೆಲ್ಲ ಎಷ್ಟು ಮಕ್ಕಳು ನಿಮ್ಮ ತಂದೆ ತಾಯಿಗೆ? 3 ಜನ ಅಕ್ಕಂದ್ರು ನನಗೆ. ನಾನು ಮತ್ತು ನಮ್ಮ ತಮ್ಮ ಒಬ್ರಿದ್ದಾರೆ. ಆಗಿನ ಕಾಲಕ್ಕೆ ನಮ್ಮ ಅಪ್ಪಂದೊಂದು ಶೋಕಿ ಏನಂತಂದ್ರೆ ಮಕ್ಕಳಿಗೆ ಓದಿಸೋದು. ಒಳ್ಳೇದಲ್ಲ, ಹೆಣ್ಮಕ್ಳು ಗಂಡು ಮಕ್ಕಳು ಭೇದ ಮಾಡ್ಲಿಲ್ಲ ನಮ್ಮಪ್ಪ. ಅದೊಂದು ನಮ್ಮ ಅಕ್ಕಂದ್ರಿಗೆ ಒಂದು ದೊಡ್ಡ ಸುಯೋಗ ಅಂತ ನಾನು ಭಾವಿಸ್ತೀನಿ. ನಿಮ್ಮ ಪ್ರಾಥಮಿಕ ಶಿಕ್ಷಣ ಆಯ್ತು, ಹೈಸ್ಕೂಲ್ ಆಯ್ತು? ನಮ್ಮಪ್ಪ ರಿಟೈರ್ ಆಗೋ ಟೈಮಿಗೆ ನಮ್ಮಪ್ಪನಿಗೆ ಬೆಂಗಳೂರಿಗೆ ವರ್ಗ ಆಯ್ತು. ಹಿಂಗಾಗಿ ನನ್ನ ಪ್ರಾಥಮಿಕ ಓದು ಬೆಂಗಳೂರಲ್ಲೇ ನಡೀತು. ನೀವು ಆ ಪ್ರಾಥಮಿಕ ಶಿಕ್ಷಕರು ಅಥವಾ ಹೈಸ್ಕೂಲ್ ಶಿಕ್ಷಕರು ನಿಮ್ಮ ಮೇಲೆ ಬಹಳಷ್ಟು ಪ್ರಭಾವ ಬೀರಿದ್ದವರು ಅಥವಾ ಓದುವ ಗುಣವನ್ನು ಬೆಳೆಸಿದಂತ ಯಾರು ಒಂದಿಬ್ಬರು ಶಿಕ್ಷಕರನ್ನು ನೆನಪಿಸಬಹುದಾ? ಖಂಡಿತವಾಗೂ ನೆನ್ಸ್ಬೋದು. ನೀವು ಒಳ್ಳೆ ವಿಚಾರ ಕೇಳಿದ್ರಿ. ನನಗೆ ಇನ್ನೂ ನೆನಪಿರುವಂತ ಬಹಳ ಒಳ್ಳೆ ಮೇಷ್ಟ್ರು ಅಂತಂದ್ರೆ ಪ್ರೈಮರಿ ಸ್ಕೂಲ್ ಮೇಷ್ಟ್ರು, ಅಕ್ಕಿ ಮೇಷ್ಟ್ರು ಅಂತ. ಆ ಅಕ್ಕಿ ಮೇಷ್ಟ್ರು ನಮ್ಗೆ ಎಂದು ಕ್ಲಾಸ್ ರೂಮ್ನಾಗ ಕಲಿಸಿದ್ದಿಲ್ಲ. ಅದು ಅವರ ಕಲಿಸುವಿಕೆ ಒಂದು ಬ್ಯೂಟಿ. ಅದು ಯಾಕಂತಂದ್ರೆ ಅವ್ರು ನಮ್ಮನ್ನ ಕರ್ಕೊಂಡು ಹೋಗ್ತಿದ್ದು ಸ್ಕೂಲ್ ಹೊರಗ ಒಂದು ಬೀಜ ಬಿತ್ತಿದ್ರ ಒಂದು ನೆಲದೊಳಗ, ಅದು ಮೊಳಕೆಯಾಗಿ ಹೆಂಗ ಸಸಿ ಆಗ್ತದ ಅಂತ ಹೇಳಿ ನಮ್ಗೆ ತೋರಿಸ್ತಿದ್ರು. ಎಲ್ಲ ಹೋಗಿ ಅದು ಫೀಲ್ಡ್ ಹೋಗಿ ತೋರ್ಸೋರು. ನೀರ್ ಎಲ್ಲಿಂದ ಬರ್ತದ, ಹೆಂಗ್ ಬರ್ತದ, ಪಂಪ್ ಹೆಂಗ್ ಆಗ್ತದ ಅಂತ ಹೇಳಿ ಕರ್ಕೊಂಡೋಗಿ ನಾವ್ ಬೆಳಿಗ್ಗೆ ಒಂದ್ ಸಣ್ಣ ಬುತ್ತಿ ಕಟ್ಕೊಂಡೋಗಿ ಕರ್ಕೊಂಡೋಗಿ ಸಣ್ಣ ಹುಡುಗರನ್ನ ಟ್ಯಾಂಕ್ ಹಚ್ಚಿ ತೋರಿಸ್ತಿದ್ರು ಅವರು. ನೋಡ್ರಿ, ಇನ್ನು ನೆನಪೈತೆ ನನಗೆ. ಅಂತ ಒಳ್ಳೆ ಮೇಷ್ಟ್ರು. ಇನ್ನೂ ಒಳ್ಳೆತನ ಹೆಂಗಿತ್ತಂತಂದ್ರೆ ಅವಾಗ ಚೈನಾ ವಾರ ಆತು. ಏಕಾಏಕಿ ಅವ್ರ ಶಿಕ್ಷಕ ವೃತ್ತಿ ಬಿಟ್ಟು ನಾನು ಯುದ್ಧಕ್ಕೆ ಹೋಗ್ತೀನಿ ಸೈನಿಕ ಆಗಿ ಅಂತ ಹೊಂಟ್ಬಿಟ್ರು. ನೋಡ್ರಿ, ಹೊಂಟ ದಿವ್ಸ ನಮಗ ಎಷ್ಟು ದುಃಖ ಆಯ್ತು ಅಂತಂದ್ರೆ ಬಹಳ ದುಃಖ ಆಯ್ತು ನನಗಂತೂ. ಇಂಥ ಮೇಷ್ಟ್ರನ್ನ ಕಳ್ಕೊಂಡೆ ಅಂತ. ಆವಾಗ ಅವ್ರ ಮೇಲೆ ಒಂದು ಹಾಡು ಬರ್ತಿದ್ದೆ. ದೇಶಭಕ್ತಿಯ ಒಂದು ಝಲಕ್ನ ನಮಗ ಸಣ್ಣ ಮಕ್ಕಳು ಎದೆಯೊಳಗೆ ಬಿತ್ತಿ ಹೋದ್ರು ಅವರು. ವಾಸ್ತವವಾಗಿ ಅಕ್ಕಿ ಸರ್. ಆಮೇಲೆ ನೀವು ಪುಸ್ತಕನ ಓದುವಂತದ್ದು, ಅದ್ರಾಗ ತಲ್ಲೀನಾಗುವಂತದ್ದು ಇಂಥದ್ದು ಶುರು ಆತನು ಮೊದ್ಲಿಗೆ ಅಥವಾ ಇಲ್ಲೋ?
ಮೊದ್ಲಿಗೆ ನನಗೆ ಪ್ರೈಮರಿ ಸ್ಕೂಲ್ನಾಗ ಇದ್ದಾಗ ಓದೋ ಹುಚ್ಚು ಹಿಡಿಸಿದ್ದಂತಂದ್ರ ಎನ್ ನರಸಿಂಹಯ್ಯವರು ಪತ್ತಿದ್ದಾರೆ ಕಾದಂಬರಿ. ನಾವೆಲ್ಲ ಹಂಗೆ ಮಾಡಿದ್ವಿ. ಅವರ ಪುರುಷೋತ್ತಮನ ಸಾಹಸಗಳು ಸಣ್ಣದೊಂದು ಲೈಬ್ರರಿ ಇತ್ತು, ಪ್ರೈವೇಟ್ ಲೈಬ್ರರಿ. ಲೈಬ್ರರಿಯನ್ನು ಪುರುಷೋತ್ತಮನ ಸಾಹಸಗಳ ಸೀರೀಸ್ ಇಟ್ಟಿದ್ದಾವ. ನಾನು ದಿವಸಕ್ಕೆ ಒಂದು 3 ಕಾದಂಬರಿ ಓದ್ತಿದ್ದೆ. ಮುಂಜಾನೆ ಹೋಗೋದು, ಅದು ಕೊಡೋದು, ಮತ್ತೆ ವಾಪಸ್ ತಗೊಂಡ್ಬರೋದು, ಇನ್ನೊಂದು ಓದೋ ಹುಚ್ಚಿಡಿಸಿದ್ದು ಪುರುಷೋತ್ತಮನ ಸಾಹಸ ಎನ್ ನರಸಿಂಹಯ್ಯಂದು. ಆದರೆ ಈ ಓದು ನನಗೆ ನಿಧಾನಕ್ಕೆ ಕನ್ನಡ ಸಾಹಿತ್ಯದ ಓದಿನೊಳಗೆ ಕರ್ಕೊಂಡೋಯ್ತು. ನನಗೆ ಮೊದಲು ಅಟ್ರಾಕ್ಟ್ ಮಾಡಿದ ಬಹಳ ದೊಡ್ಡ ರೈಟರ್ ಕನ್ನಡದಲ್ಲಿ ನಿಂತಂದ್ರೆ ಕಾರಂತರು. ನೋಡ್ರ, ಶಿವರಾಮ್ ಕಾರಂತರ ಕಾದಂಬರಿಗಳು ಕೂಡ ಅವ್ರನ್ನ ಹಿಡಿದ್ರ ಬಿಡಾಕ್ ಆಗಂಗಿಲ್ಲ. ಅದು ಬೆಟ್ಟದ ಜೀವ ಇರ್ಬೋದು, ಮರಳಿ ಮಣ್ಣಿಗೆ ಇರ್ಬೋದು, ಆಮೇಲೆ ಚೋಮನ ದುಡಿ. ಹೌದು ಹೌದು. ಅಂದ್ರೆ ಬಹಳಷ್ಟು ಕನ್ನಡಿಗರಲ್ಲಿ ಒಂದು ಸಾಮಾಜಿಕ ಪ್ರಜ್ಞೆ ಇರ್ಬೋದು ಅಥವಾ ಒಂದು ಜಾಗೃತ ಪ್ರಜ್ಞೆಯನ್ನ ಮೂಡಿಸಿದ ಲೇಖಕರಲ್ಲಿ ಅವರು ಮುಂಚೂಣಿಯಲ್ಲಿರ್ತಾರೆ. ಹೌದು. ನನಗೆ ಕಾರಂತರ ಕಾದಂಬರಿ ಮೊದಲು ಓದಿದ ಕಾದಂಬರಿ ಬೆಟ್ಟದ ಜೀವ, ಮರಳಿ ಮಣ್ಣಿಗೆ ಆಮೇಲೆ ಓದಿದೆ. ನನಗೆ ಬಹಳ ಮುಖ್ಯವಾಗಿ ಸೆಳೆದಿದ್ದು ಆ ವಯಸ್ಸಿನಲ್ಲಿ ಸಣ್ಣ 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 ಘಟನೆಗಳ ಮೂಲಕ ಯಾವುದೋ ಒಂದು ಘಟ್ಟದ ಮೂಲೆಯಲ್ಲಿರೋ ಒಂದು ಸಾಮಾನ್ಯ ಬದುಕಿನ ಕಥೆಯನ್ನು ಹೇಳ್ತಾ ಹೋದ್ರಲ್ಲ, ಅದು ಬಹಳ ಇಷ್ಟ ಆಗ್ತಿತ್ತು ನನಗೆ. ಸಣ್ಣ ಪಾತ್ರಗಳಿರ್ತಾವೆ, ಕಷ್ಟಪಡ್ತಾವೆ, ತಮ್ಮ ಬದುಕನ್ನು ತಾವು ಕಟ್ಟಲಿಕ್ಕೆ ಬಹಳ ವ್ಯವಸ್ಥಿತವಾಗಿ ಏನೋ ಒಂದು ಯೋಜನೆ ಮಾಡ್ಕೊಂಡಿರ್ತಾವೆ. ಕಾರಂತರು ನನಗೆ ಮೊಟ್ಟ ಮೊದಲ ಬಾರಿಗೆ ಸಾಹಿತ್ಯದ ಗಂಭೀರವಾದ ಭಾಷೆ ಯಾವುದು ಅನ್ನೋದನ್ನ ಹೇಳ್ಕೊಟ್ಟವ್ರು. ಕಂಡಂಥ ಕನಸೆಲ್ಲ ನನಸಾಗಲಿ, ಕೈ ಹಿಡಿದ ಹೂಬಳ್ಳಿ ಹುಲುಸಾಗಲಿ. ಕಂಡಂಥ ಕನಸೆಲ್ಲ ನನಸಾಗಲಿ, ಕೈ ಹಿಡಿದ ಹೂಬಳ್ಳಿ ಹುಲುಸಾಗಲಿ. ಆ ಮರಳಿ ಮಣ್ಣಿಗೆ ಕಾದಂಬರಿ ಇದೆಯಲ್ಲ ಬಸವರಾಜ ಕಲ್ಗುಡಿ ಅವರೇ, ಅದ್ರಲ್ಲಿ ನೋಡಿ ಆ ಸರಸ್ವತಿ, ಪಾರ್ವತಿ ಅದೆಲ್ಲ ಇದೆಯಲ್ಲ, ಆ ಪಾತ್ರಗಳನ್ನ 3 ಜನರೇಷನ್ ತಗೊಂಡ್ಬರ್ತಾರೆ. ಸಂದಿಗ್ಧತೆ ಬರ್ತವೆ, ವಿರೋಧಾಭಾಸ ಇರ್ತದೆ, ಅಪ್ಪನ ಮಾತು ಕೇಳಲ್ಲ ಮಗ. ಆ ಕಾದಂಬರಿ ಶಿಲ್ಪ ಕೂಡ ಬಹಳ ಮುಖ್ಯ ಅಲ್ಲ? ಹೌದೌದು. ಕಾರಂತರಿಗೆ ಆಧುನಿಕ ಬದುಕು ಏನಿದೆ, ಯಾವ ದಾರಿ ಹಿಡಿತಿದೆ, ಯಾವ ದಾರಿ ಮುಖ್ಯ, ಯಾವುದು ಮುಖ್ಯ ಅಲ್ಲ ಅನ್ನೋದನ್ನ ಬಹಳ ಸರಳವಾದ ಕಥನದಲ್ಲಿ ಹೇಳುವ ಕಲೆ ಗೊತ್ತಿತ್ತು ಅವ್ರಿಗೆ. ಆಮೇಲೆ ಅವರ ಭಾಷೆ ಕೂಡ ಎಷ್ಟು ಚಂದ ಇತ್ತಂತಂದ್ರೆ, ಮೊದಲನೇ ತಲೆಮಾರಿನ ರಾಮಾಯ್ತಾಳ ಮರಳಿ ಮಣ್ಣಿಗೆ ಒಳಗೆ ಇನ್ನೊಂದು ಮದುವೆ ಆಗಕ್ಕೆ ಹೋಗ್ತಾನೆ. ಈಗಾಗಲೇ ಇದ್ದಂತ 2 ಹೆಂಡತಿಯರು ಸರಸ್ವತಿ ಪಾರ್ವತಿ, ಅವ್ರಿಗೆ ಪ್ರೊಟೆಸ್ಟ್ ಮಾಡುವಂತ ಮಾತಿಲ್ಲ, ಬಾಯಿ ಇಲ್ಲ. ಇವು ಇನ್ನೊಂದು ಮದುವೆ ಆಗಿ ಬರ್ತಾನೆ, ಆದ್ರೆ ಒಳಗೊಳಗೆ ಇವರಿಗೆ ಅದು ಆಗ್ ಬರೋದಿಲ್ಲ, ಆದ್ರೆ ಹೇಳೋಂಗಿಲ್ಲ. ಅಸಹನೆ ಇದೆ, ಅಸಹನೆ. ಆದ್ರೆ ಯಾವ್ದನ್ನ ನಾವು ಈಗಿನ ಭಾಷೆಯಲ್ಲಿ ಪ್ರೊಟೆಸ್ಟ್ ಅಂತ ಹೇಳ್ತೀವಿ, ಆ ಪ್ರೊಟೆಸ್ಟ್ ನ ಅವ್ರು ತೋರಿಸೋದು ಮೌನದ ಮೂಲಕ. ಆದ್ರೆ 3ನೇ ತಲೆಮಾರಿನ ನಾಗವೇಣಿ ಏನ್ ಬರ್ತಾಳೆ, ಶಿಕ್ಷಣ ಬರ್ತಾ ಬರ್ತಾ ಹೆಣ್ಣಿಗೆ ಕೊಡುವಂತ ಒಂದು ಸ್ವಾತಂತ್ರ್ಯ, ಒಂದು ಸ್ವಾಭಿಮಾನ, ಒಂದು ಸ್ವಪ್ರಜ್ಞೆ ಯಾವ ಸ್ವರೂಪದ್ದು ಅಂತ ಕಾರಂತರು ಎಷ್ಟು ಚೆನ್ನಾಗಿ ಹೇಳ್ತಾ ಹೋಗ್ತಾರೆ. ನೇರವಾಗಿ ನಮ್ಗೆ ಅನ್ಸಲ್ಲ, ಆದ್ರೆ ಅವರ ಅನುಭವಗಳು ಇದಾವಲ್ಲ, ಪಾತ್ರಗಳ ಅನುಭವಗಳು ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅದು ಕಾರಂತರು ಎಷ್ಟು ಚೆನ್ನಾಗಿ ಕಟ್ತಾರೆ ತಲೆಮಾರುಗಳ ಕಥನವನ್ನ. ಆದ್ರೆ ಅವ್ರ ಮಗ ಈ ಆಧುನಿಕ ಶಿಕ್ಷಣವನ್ನು ಪಡೆದಂತವ, ಅವ ಜೀವನಕ್ಕೆ ವಿಮುಖವಾದ ರೀತಿಯಲ್ಲಿ ನಡೀತಾನೆ. ಅಂದ್ರೆ ಅವ ತಂದೆಯ ಭಾವನೆಗಳಿಗೆ ವಿರುದ್ಧವಾಗಿ ನಡ್ಕೋತಾನೆ. ಅಂದ್ರೆ ಅವನು ಆಧುನಿಕ ಶಿಕ್ಷಣ ಪಡಿತಾನೆ. ಪಡೆದವ 2 ರೀತಿ ಅದಾವ. ಉದಾಹರಣೆಗೆ, ಆಧುನಿಕ ಶಿಕ್ಷಣ ನಿಮಗೆ ಒಳ್ಳೇದನ್ನು ಕೊಡ್ತದೆ, ತಪ್ಪದಾರಿಗೂ ಹೊಸ್ತದೆ. ಈಗ ವಸಾಹತುಗೊಂಡವರಿಗೆ ಚಾಯ್ಸ್ ಇಲ್ಲ, ವಸಾಹತು ಆಗ್ಬಿಟ್ಟಿದೀವಿ. ಆದ್ರೆ ಈ ವಸಾಹತುವಾದಂತಹ ಒಂದು ಆವರಣದಲ್ಲೇ ಒಳ್ಳೇದು ಯಾವ್ದು ಕೆಟ್ಟದ ಯಾವ್ದು ಅಂತ ಆಯ್ಕೆ ಮಾಡ್ಕೊಳ್ಳದೆ ಒಂದು ಚಾಯ್ಸ್ ಇಲ್ಲಿ. ಈ ಆಯ್ಕೆಯಲ್ಲಿ 3ನೇ ತಲೆಮಾರಿನ ರಾಮ ಗೆದ್ದ, ಆದ್ರೆ ಇನ್ನೊಬ್ಬ ಅವನು ಅಡ್ಡದಾರಿ ಹಿಡಿತಾನೆ. ನೀವು ಬೆಟ್ಟದ ಜೀವದಲ್ಲೂ ಕೂಡ ಆ ಥರದ್ದು ಒಂದಿದೆ ನೋಡಿ. ಅಲ್ಲಿ ಬರುವ ಗಂಡ ಹೆಂಡತಿ, ಅವ್ರ ಮಗ ಪಟ್ಟಣಕ್ಕೆ ಹೋದ, ಮಗ ಹೋದ್ಕೊಳ್ಳೆ ಹೆಂಗ್ ಬದುಕು. ಈಗ ಕಾದಂಬರಿ ಒಂದು ಮುಖ್ಯವಾದ ಪ್ರಶ್ನೆ ಕೇಳ್ತದೆ. ಕಾದಂಬರಿ ಶುರುವಾಗಿದೆ, ಒಬ್ಬ ಪರಕೀಯನೊಬ್ಬ ಕಾಲು ದಾರಿ ತಪ್ಪಿ ಆ ಮನೆಗೆ ಬರ್ತಾನ. ಅವನು ಆ ಮನೆಗೆ ಬಂದಾಗ ಪರಕೀಯ, ಅವನು ನಿಧಾನಕ್ಕೆ ಪರಕೀಯನಾದವನು ಈ ಗಂಡ ಹೆಂಡತಿ ನಡುವೆ ಒಂದು ದೊಡ್ಡ ಸಂಬಂಧವನ್ನು ಕಲ್ಪಿಸ್ಕೊಳ್ಳೋದಿದೆಯಲ್ಲ, ಅಂದ್ರೆ ಸಂಬಂಧಗಳ ಪ್ರಶ್ನೆಯನ್ನ ಅದು ಎತ್ತದೆ, ಆ ಬೆಟ್ಟದ ಜೀವ ಪ್ರಶ್ನೆ. ಆಧುನಿಕತೆಗೆ ಬಲಿಯಾದಂತ ಮಗ ಪಟ್ಟಣಕ್ಕೆ ಹೋಗ್ಬಿಟ್ಟ, ಅಲ್ಲಿ ಹೋಟ್ಲಿಗೆ ಸೇರ್ಕೊಂಡ, ಇನ್ನೇನೋ ಆದ, ಅಡ್ದಾರಿ ಹಿಡ್ದ. ಇದೊಂದಿದೆ. ಆದ್ರೆ ಅಂತ ಸಂದರ್ಭದಲ್ಲಿ ಬದುಕನ್ನು ಕಟ್ಕೊಳ್ಳೋದು ಹೆಂಗೆ ಅನ್ನೋದು ಕೂಡ ಒಂದು ಪ್ರಶ್ನೆ. ಅದನ್ನ ಕಾದಂಬರಿ ಎತ್ತ. ಅಂದ್ರೆ ಒಂದು ಈ ಜೀವನಕ್ಕೆ ಎಷ್ಟೆಲ್ಲ ಆಯಾಮಗಳು ಇರ್ತವೆ ಅಂತ ಅನ್ನೋದು ಕೂಡ ಗೊತ್ತಾಗುತ್ತೆ. ಹೌದು 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 ಹೌದು. ಚಾಯ್ಸ್ ಯಾವ್ದು ಹಾಗಾದ್ರೆ ಓದುಗನಿಗೆ ಅನ್ನೋದನ್ನ ಓದುಗರಿಗೆ ಬಿಡ್ತಾರ ಅವ್ರು. ಅದು ಬಹಳ ಮುಖ್ಯ. ಮತ್ತೆ ಈ ಚೋಮನ ದುಡಿ ಕಾದಂಬರಿ ಇಲ್ಲಿ ನೋಡಿ, ಆ ಸಂಕಪ್ಪಯ್ಯ ಅಲ್ಲ ಜಮೀನ್ದಾರ. ಹೌದು ಹೌದು ಹೌದು. ಆ ಜಮೀನ್ದಾರರಿಗೆ ಆ ಚೋಮನಿಗೆ ಭೂಮಿ ಕೊಡುವಂತ ಮನಸ್ಸು ಇರ್ತದೆ. ಹೌದು.
ಆದ್ರೆ ಅವ್ರ ತಾಯಿ ಬೇಡ ಅಂತಾಳೆ. ಹೌದು. ಅಂದ್ರೆ ಹಳೆ ತಲೆಮಾರು ನಮ್ದು ಇನ್ನೂ ಎಷ್ಟು ಅದು ನಿಕೃಷ್ಟ ಆಗಿದೆ ಅಥವಾ ಎಷ್ಟು ಪ್ರಗತಿಗೆ ವಿರೋಧ ಆಗಿದೆ ಅಂತ ಕಾರಂತರು ಚಿತ್ರಿಸ್ತಾರೆ. ಚಿತ್ರಿಸ್ತಾರೆ. ಆ ಪಾತ್ರ ಇಲ್ದಿದ್ರೆ ಕಾದಂಬರಿ ಒಳಗೆ ಒಂದು ಸಮಸ್ಯೆ ಕ್ರಿಯೇಟ್ ಆಗ್ತಿರ್ಲಿಲ್ಲ. ಕಾದಂಬರಿಯ ಸಮಸ್ಯೆ ಕ್ರಿಯೇಟ್ ಆಗೋದೇ ಸಂಕಪ್ಪಯ್ಯನ ತಾಯಿಯಿಂದ. ತಾಯಿ ಪಾತ್ರನೇ ಇಲ್ದಿದ್ರೆ ಈ ಕಾದಂಬರಿಗೆ ಒಂದು ದೊಡ್ಡ ಗಹನವಾದಂತ ಒಂದು ವ್ಯಾಖ್ಯೆ ಬರ್ತಿರ್ಲಿಲ್ಲ. ಉದ್ದೇಶಪೂರ್ವಕವಾಗಿ ತಾಯಿ ತರ್ತಾರಲ್ಲಿ. ಆದ್ರೆ ಅದು ಪ್ರಗತಿಗೆ ವಿರೋಧ ಆಗಿ ಕಾಣ್ಬೋದಲ್ಲ ಒಂದೊಂದ್ಸಲ. ಇಲ್ಲ, ಯಾಕಂದ್ರೆ ಪ್ರಗತಿಗೆ ವಿರೋಧ ಅಂತ ಹೇಳಕ್ ಆಗಲ್ಲ. ಆ ಕಾಲದ ಸಂಪ್ರದಾಯಸ್ಥ ಮನಸ್ಥಿತಿ ಹೆಂಗಿತ್ತು ಅಂತ ಹೇಳ್ಬೇಕಾಗಿದೆ ಕವಿಗೆ, ಕಾದಂಬರಿಕಾರನಿಗೆ. ಆದ್ರೆ ದಲಿತರಿಗೆ ಭೂಮಿ ಕೊಡೋದು ಅವ್ರಿಗೆ ಇಷ್ಟ ಇಲ್ಲ ಅಂತ ತೋರಿಸ್ದಂಗ ಆತಂತಂದ್ರೆ ಹಂಗಾರ ಪಾತ್ರನ ಸಾಯಿಸ್ಬಿಟ್ಟಿದ್ರೆ ಏನಾಗ್ತಿತ್ತು, ಸಮಸ್ಯೆ ನಿವಾರಣೆ ಆಗ್ತಿತ್ತ? ಈ ಪ್ರಶ್ನೆ ಕಾದಂಬರಿ ಸ್ಟ್ರಕ್ಚರ್ ನ ಓದೋ ಪ್ರಶ್ನೆ ಅಲ್ಲ. ಅದನ್ನ ಹೇಳ್ಬೇಕು ನೀವು. ಹೌದು, ಅದು ಕಾದಂಬರಿನ ಓದೋ ಸ್ಟ್ರಕ್ಚರ್ನ ಪ್ರಶ್ನೆ ಅಲ್ಲ. ಅದು ಈ ಇಡೀ ಕಾದಂಬರಿ ಕೇವಲ ದಲಿತ ಸಮಸ್ಯೆಯನ್ನ ಅನೇಕ ದೃಷ್ಟಿಕೋನದಿಂದ ನೋಡ್ತಾ ಇದೆ. ಭೂಮಾಲೀಕರು, ಅದರಲ್ಲಿದ್ದಂಥ ಸಂಪ್ರದಾಯಸ್ಥ ಮನೋಭಾವಗಳನ್ನು ಹಿಡಿತದೆ. ಅದು ಮಾಡುವ ಅನ್ಯಾಯವನ್ನು ಸೂಚಿಸ್ತಾ ಇದೆ. ಅದು ಅನ್ಯಾಯವೋ ನ್ಯಾಯವೋ ಅನ್ನೋ ಪ್ರಶ್ನೆಗಿಂತ ಆ ಸಂಪ್ರದಾಯಸ್ಥ ಮನೋಭೂಮಿಕೆ ಏನಿದೆ ಹೊಸದನ್ನ ಆಗ್ಲಿಕ್ಕೆ ಬಿಡಲ್ಲ. ಅದಕ್ಕೊಂದು ಗಟ್ಟಿಯಾದ ನಿಲುವಿದೆ. ಆ ದೃಷ್ಟಿಯಿಂದ ಅದು ಸರಿ ಅಂತ ಹೇಳ್ತದೆ ಅದು. ಬಿಕಾಸ್ ಅದು ನಂಬೋದು ಯಾವುದು ಅಂತಂದ್ರೆ ಭೂಮಾಲೀಕರು ನಾವು ನಮ್ಮ ಹಿಡಿತಲ್ಲಿ ಇರಬೇಕು ಅಂತ ನಂಬೋವಂಥದ್ದು. ಆದರೆ ಆಗ ಒಂದು ಹೊಸ ಆವರಣಕ್ಕೆ ಹೋಗ್ತಿದ್ದಂತ ಈ ದಲಿತ ಸಮುದಾಯ ತನಗೊಂದು ಸಣ್ಣ ಭೂಮಿ ಬೇಕು ಅಂತ ಆಕಾಂಕ್ಷೆ ಪಡೋದು ಕೂಡ ಆಧುನಿಕ ಸಂದರ್ಭದ ಒಂದು ಮನೋಭಾವದ ಕಥನ ಇದು. ಅದು ಇನ್ನೂ ಹಿಂದೆ ಹೋದ್ರೆ ಅವ್ರಂಗೆ ಆಸೆ ಪಡ್ತಿದ್ರೆಲ್ಲ ಗೊತ್ತಿಲ್ಲ ನನಗೆ. ಆದ್ರೆ ಆಧುನಿಕ ಕಾಲಕ್ಕೆ ಬಂದಾಗ ವಸಾಹತುಶಾಹಿ ಆಗಮನದಿಂದ ಒಂದು ಆಧುನಿಕತೆ ಏನು ಸೃಷ್ಟಿ ಆಯ್ತು, ಆ ಸೃಷ್ಟಿಯಾಗೋ ಕಾಲಕ್ಕೆ ಚೋಮನಿಗೊಂದು ಆಸೆ ಹುಟ್ಟುತ್ತದೆ, ನನಗೊಂದು ಸಣ್ಣ ಭೂಮಿ ಬೇಕಾಗಿತ್ತು ಅಂತ. ಚೋಮನಿಗೆ ಹೇಳು, ತೋಟದ ಮುಂದಿನ ತೋಟಿನ ಕೆಲಸ ಮುಗಿಸಿಬಿಡ್ಬೇಕು. ಆಮೇಲೆ ಸಾಧ್ಯವಾದ್ರೆ ಆ ಬೆಟ್ಟು ಸಾಗುವಳಿ ಆಗು. ನಾಳೆ ಮನೆ ಬರ್ಲಿಕ್ಕೆ. ಅವಳ ಗಂಡನ ಮನೆ ಗುಂಡ್ರೂರಲ್ಲವೇ, ಪುತ್ತೂರ ಕೊರಗಪ್ಪನ ಮೊಮ್ಮಗಳಿವಳಲ್ಲವೇ, ನೋಡಿ, ಆ ಭೂಮಿ ಬೇಕು ಅನ್ನೋ ಕಾರಣಕ್ಕಾಗಿ ಅವ್ರ ಮಕ್ಕಳು ಏನ್ ಮಾಡ್ತಾರೆ, ಕ್ರಿಶ್ಚಿಯನ್ರಾಗಿ ಕನ್ವರ್ಟ್ ಆಗ್ತಾರೆ. ಅಲ್ಲಿ ಅವರು ಪಡೋ ಸಂಕಟ ಏನು, ಬೆಳ್ಳಿ ಯಾವ ರೀತಿ ಶೋಷಣೆ ಗುರಿಯಾದ್ಲು, ಎಷ್ಟು ಸಂಕೀರ್ಣವಾಗಿದೆ ಕಾದಂಬರಿ ಅಂತಂದ್ರೆ ಇದು ಪುರೋಹಿತಶಾಹಿ ಮಾತ್ರ ಅಲ್ಲ, ವಸಾಹತುಶಾಹಿಯೂ ಇವರನ್ನ ಹೇಗೆ ನಿರ್ದಯವಾಗಿ ನಡೆಸ್ಕೊತ್ತು ಅನ್ನೋ ಒಂದು ಚಿತ್ರಣ ಇದೆ. ಈ ಸಾಂಸ್ಕೃತಿಕ ಲೋಕದಲ್ಲಿ ಕೂಡ ಅಂದ್ರೆ ಅವ್ರು ಒಂದು ಸಂಸ್ಕೃತಿಯಿಂದ ಮತ್ತೊಂದು ಸಂಸ್ಕೃತಿಗೆ ಹೋದಾಗ ಅಲ್ಲಿ ಒಂದು ಯಾವ ರೀತಿ ವಾತಾವರಣ, ಆ ವಾತಾವರಣಕ್ಕೆ ನಾವು ಹೊಂದ್ಕೊಳ್ಳಾರ್ದೆ ಯಾವ ರೀತಿ ನಾವು ಕಸಿಬಿಸಿಗೊಳ್ತೇವೆ ಅನ್ನೋ ಚಿತ್ರನೂ ಕೂಡ ಐತಿ. ಹೌದೌದು, ಹೊಂದ್ಕೊಳ್ಳಾರ್ದೇನೆ ಇರೋದು, ಹಾಗೆ ಹೊಂದಿಕೊಳ್ಳುವಂತೆ ಬಲವಂತ ಪಡಿಸೋದು ಆ ಶಕ್ತಿಗಳ ಗುಣ. ಅದನ್ನು ತೋರಿಸ್ತದೆ ವಾಸ್ತವವಾಗಿ. ಅಲ್ಲಿ ಮನ್ವೇಲ ಅಂತ ಬರ್ತಾನಲ್ಲ, ಅವ್ನು ಮಾಡುವ ಶೋಷಣೆ ವಿವಿಧ ಚಿತ್ರಗಳನ್ನ ಕಾದಂಬರಿ ಕೊಡ್ತದೆ. ಅದನ್ನು ಗಮನಿಸಬೇಕಾಗ್ತದೆ. ಹೌದು. ಹಂಗಾರೆ ಕಾದಂಬರಿ ಕೊಡುವಂತ ಪರಿಹಾರ ಏನು? ಅದಕ್ಕೆ ಕಾದಂಬರಿಕಾರ ಪರಿಹಾರ ಎಲ್ಲೋ ಸೂಚಿಸಲ್ಲ. ಕಾದಂಬರಿಕಾರನ ದೃಷ್ಟಿಕೋನದಲ್ಲಿ ಸಮಸ್ಯೆಗಳನ್ನ, ಅದರ ಸಂಕೀರ್ಣ ಸ್ವರೂಪವನ್ನ ತೋರಿಸೋದು, ಹಾಗೆ ತೋರಿಸೋದ್ರ ಮೂಲಕ ಯಾವ್ದು ಸರಿ ಯಾವ್ದು ತಪ್ಪು, ಮನುಷ್ಯನ ಬದುಕಿನ ಸ್ವರೂಪದಲ್ಲಿ ಮೌಲ್ಯಗಳು ಯಾವುವು ಅನ್ನೋದನ್ನ ಓದುಗನಿಗೆ ಯೋಚನೆ ಮಾಡೋ ಹಾಗೆ ಮಾಡ್ತದೆ ಅದು. ನಾವು ಚೋಮನದೋಡಿ ಕಾದಂಬರಿ ಓದಿದ್ರೆ ನಮಗನ್ಸ್ತದ ನಮ್ಮ ಬದುಕನ್ನು ಎಷ್ಟು ನಾವು ಒಡ್ಕೊಂಡ್ಬಿಟ್ಟಿದೀವಿ. ಹೀಗೆ ಒಡ್ಕೊಳ್ಳೋದ್ರ ಮೂಲಕ ನಾವು ಯಾವುದನ್ನ ಬದುಕಿಗೆ ಸಣ್ಣದೊಂದು ಆಧಾರವಾಗಿರಬಹುದಾದಂತ ಒಂದು ಗೀಣು ತುಂಡು ನೆಲ ಕೊಟ್ಟಿದ್ರೆ ಇವೆಲ್ಲವೂ ಹೋಗ್ಬಿಡ್ತಲ್ವೇ, ಸುಖವಾಗಿರ್ತಿದ್ನಲ್ಲ ಚೋಮ ಅನ್ನೋವ ಓದುಗನಿಗೆ ಹುಟ್ಟುವ ಸಂವೇದನೆ ಬಹಳ ಮುಖ್ಯ ಆಗ್ತದೆ. ಹಾಗೆ ಸಂವೇದನೆ ಹುಟ್ಟುವಾಗ ಮಾಡ್ತದೆ ಕಾದಂಬರಿ. ಪರಿವರ್ತನೆ ಅನ್ನೋದನ್ನ ಹುಟ್ಟಾಗ್ತದೆ ಅಂತ. ಹೌದು. ಓದುಗನಲ್ಲಿ ಆ ರೀತಿ ಪರಿವರ್ತನೆಯನ್ನು ಬಹಳ ದೊಡ್ಡ ಲೇಖಕರು ಮಾಡ್ತಾರೆ. ಹಾಗೆ ಮಾಡಿದಂತ ಲೇಖಕರಲ್ಲಿ ದೇವನೂರು ಆ ಅರ್ಥದಲ್ಲಿ ಬಹಳ ದೊಡ್ಡ ಲೇಖಕರು ಅಂತ ಈಗ ಅವರು ಕೂಡ ತನ್ನ ದ್ಯಾವನೂರು ಕಥೆಯಲ್ಲಿ ಈ ಚಿತ್ರಣವನ್ನು ಕೊಡ್ತಾರೆ. ಭೂಮಾಲೀಕರು ಅವ್ರು ಮಾಡುವ ವಿವಿಧ ರೀತಿಯ ಶೋಷಣೆಗಳೇನಿದಾವೆ, ಆ ಶೋಷಣೆಯ ಅನೇಕ ಚಿತ್ರಗಳನ್ನು ಕೊಡ್ತಾ ಓದುಗನಿಗೆ ಅನಿಸ್ತದೆ ಈ ವ್ಯವಸ್ಥೆ ಎಷ್ಟು ಕ್ರೂರ ಆಗ್ಬಿಟ್ಟು ಅಂತ ಅನ್ಸುವ ಹಾಗೆ ಬರೀತಾರೆ. ಆ ಕುಸುಂಬಾಲೆಯಲ್ಲಿ ಚನ್ನನ ಕೊಲೆ ಆ ಚನ್ನನ ಕೊಲೆ ಅದು ಹೆಂಗ ಅಂದ್ರೆ ನೋಡಿ, ಅದು ಗೊತ್ತೇ ಆಗಲ್ಲಂಗ್ ಮಾಡ್ಬಿಡ್ತಾರೆ ಆ ಕೊಲೆಯನ್ನ. ಈ ಜೀವನದಲ್ಲಿ ಕೂಡ ನೀವು ಏನಾದ್ರೂ ಸಾಧಿಸ ಹೊರಟಾಗ ಎಂತ ಭಯಾನಕ ಕೃತ್ಯವನ್ನು ಕೂಡ ಮಾಡಲು ಹೇಸದ ಮನಸ್ಸು ಇದ್ದಾರೆ ಅಂತ ತೋರ್ಸ್ಲಿಕ್ಕೆ ಲೇಖಕರು ಯತ್ನ ಪಡ್ತಾ ಇದ್ದಾರೆ. ಇದು ಕೇವಲ ಮನುಷ್ಯರ ಸ್ತರದಲ್ಲಿ ಮಾಡುವ ಸಮಸ್ಯೆ ಅಂತ ಹಿಡಿಯಲ್ಲ ಕಾದಂಬರಿ. ಈ ಕಾದಂಬರಿ ಹಿಡಿಯೋದು ನಮ್ಮ ಈ ಬದುಕಿನಲ್ಲಿ
ಎಷ್ಟರ ಮಟ್ಟಿಗೆ ಕ್ರೂರವಾಗಿ ಮನುಷ್ಯನ ಸಂಬಂಧಗಳನ್ನ ನಿರ್ದಯವಾಗಿ ಬಲಿ ತಗೊಳ್ತದೆ ಅಂತ ಹೇಳೋದು. ಇವರಿಬ್ಬರು ಪ್ರೇಮಿಗಳು, ಕುಸುಮ ಮತ್ತು ಚೆನ್ನ ಪ್ರೇಮಿಗಳು. ಪ್ರೇಮ ಮಾಡಿ ಮದುವೆ ಆಗಿದ್ದು ಒಂದು ದೊಡ್ಡ ತಪ್ಪು. ಯಾಕಂತಂದ್ರೆ ಅವರಿಬ್ಬರು ಭಿನ್ನ ಜನ ಸಮುದಾಯಕ್ಕೆ ಸೇರಿದವರು. ಅದರಲ್ಲೂ ಚೆನ್ನ ಕೆಳಜಾತಿ. ಅವನು ಕೆಳಜಾತಿಯ ಚೆನ್ನನ್ನ ಕುಸುಮ ಬಾಲೆ ಹೇಗೆ ಮದುವೆ ಆಗ್ಲಿಕ್ಕೆ ಸಾಧ್ಯ? ಹೀಗಾಗಿ ಒಂದು ದೊಡ್ಡ ಹೊಡೆತ ಬೀಳೋದು ಚೆನ್ನನಿಗೆ. ಇದು ಕೇವಲ ಕಥನದ ಒಂದು ಕಥೆಯಲ್ಲ, ಇದು ಚರಿತ್ರೆಯ ಕಥೆಯೂ ಹೌದು ವಾಸ್ತವವಾಗಿ. ಆದ್ರೆ ಕಾದಂಬರಿಯ ಸಂಕೀರ್ಣ ಸ್ವರೂಪ ಎಲ್ಲಿ ಗೊತ್ತಾಗ್ತದೆ ಅಂತಂದ್ರೆ, ಹೀಗೊಂದು ಶೋಷಣೆಯ ಮಾದರಿಯನ್ನ, ಕೊಲೆಯ ಬರ್ಬರತೆಯನ್ನು ಹೇಳೋದ್ರಲ್ಲಿ ಮಾತ್ರ ಅಲ್ಲ. ನೋಡಿ, ಇಲ್ಲಿ ಕುಸುಂಬಾಲೆ ಎಷ್ಟು ಮೌನದಲ್ಲಿರ್ತಾಳೆ ಇಡೀ ಕಾದಂಬರಿಯಲ್ಲಿ, ಎಷ್ಟು ವೇದನೆಯನ್ನ ಅನುಭವಿಸ್ತಾ ಇರ್ತಾಳೆ. ಆ ವೇದನೆಯನ್ನ ಅನುಭವಿಸ್ತಾ ಕೊನೆಯಲ್ಲಿ, ಕಾದಂಬರಿ ಕೊನೆಗೆ ಬಂದಾಗ ಅವಳು ಮಾತನಾಡೋದು ಇಂಗ್ಲಿಷ್ನಲ್ಲಿ. ಐ ವಾಂಟ್ ಟು ಗೋ ಬ್ಯಾಕ್ ಟು ಮೈ ಹೋಮ್ ಅಂತಾಳು. ಅಂದ್ರೆ ನನ್ನ ಮನೆಗೆ ಹೋಗ್ಬೇಕು ನಾನು ಅಂತ ಹೇಳುವ ಮಾತೇನಿತ್ತು, ಒಂದು ಕೋಪದ ಮಾತು, ಅದು ಮೇ ಬಿ ಇಟ್ ಇಸ್ ಚೆನ್ನಸ್ ಹೋಮ್ ಓನ್ಲಿ, ಚೆನ್ನನ ಮನೆಯೇ. ಆ ಮನೆಗೆ ನಾನು ಹೋಗ್ಬೇಕು ಅಂತ ಹೇಳುವ ಮಾತಿನಲ್ಲಿ ವೇದನೆ ಇದೆ, ವಿಷಾದ ಇದೆ, ಆಕ್ರಂದನ ಇದೆ, ಎಲ್ಲವೂ ಇದೆ ಅವಳಿಗೆ. ತಾನು ಬಯಸೋದು ಯಾವುದು ಅನ್ನೋದನ್ನ ಸ್ಪಷ್ಟವಾಗಿ ಹೇಳುವಂತ ತಾಕತ್ ಬರೋದು ಕೊನೆಗೆ ಅವಳಿಗೆ. ಆದ್ರೆ ಇಡೀ ಸಮುದಾಯ ಕಾದಂಬರಿಯಲ್ಲಿ ತನ್ನ ದುಃಖವನ್ನು ಮರಿಲಿಕ್ಕೆ, ಚೆನ್ನನ ಈ ಕೊಲೆಯನ್ನ ಅವನು ಎಲ್ಲೋ ಕಳೆದು ಹೋದ ಅನ್ನುವ ಕಥನದಲ್ಲಿ ಆ ದುಃಖವನ್ನು ಮರಿಲಿಕ್ಕೆ ಪ್ರಯತ್ನ ಪಡ್ತದಲ್ಲ, ಅದು ಇನ್ನೊಂದು ದುರಂತ. ಎಷ್ಟು ಛಾಯೆ ಇದೆ ಅಂತ ಅನೇಕ ಛಾಯೆಗಳಿದ್ದಾವೆ. ಕಾದಂಬರಿ ಯಾಕೆ ಸಂಕೀರ್ಣ ಹೇಳ್ತಿದ್ದೀನಿ ಅಂತಂದ್ರೆ, ಅನೇಕ ಛಾಯೆಗಳಲ್ಲಿ ಈ ಕಾದಂಬರಿ ಮನುಷ್ಯನ ಬದುಕಿನ ಸಂಕಟಗಳನ್ನ ಹಿಡಿಯಕ್ಕೆ ಟ್ರೈ ಮಾಡ್ತದೆ. ಹಾಗೆ ಸಣ್ಣ ಕಾದಂಬರಿ ಇದೆ, ಅದಕ್ಕೆ ಇರುವಂತ ದೊಡ್ಡ ವಿಶಾಲ ಭಿತ್ತಿ ಘನವಾದದ್ದು. ನಾವೆಲ್ಲ ಅನ್ನುವಂತ ಒಂದು ಸಣ್ಣದೊಂದು ಮಿನಿ ಕಾದಂಬರಿ ಎಷ್ಟೆಲ್ಲಾ ಸಂಕೀರ್ಣತೆಯನ್ನು ಒಳಗೊಂಡಿದೆ. ಹೌದು ಹೌದು. ಅಂದ್ರೆ ಓಕೆ, ಬಸವರಾಜ್ ಕಲ್ಗುಡಿ ಅವರೇ, ಈ ರೀತಿ ಅಂದ್ರೆ ನಮ್ಮ ಕನ್ನಡ ಕಾದಂಬರಿಗಳು ಯಾವ ರೀತಿ ನಮ್ಮ ನೆಲದ ಚರಿತ್ರೆಯನ್ನ ಕಟ್ಟಿಕೊಟ್ಟಿವೆ ಅಂತ ಒಂದೆರಡು ಮಾತು ಹೇಳ್ಬೇಕು. ಕನ್ನಡದ ಕಾದಂಬರಿಗಳು ಕನ್ನಡದ ನೆಲದ ಚರಿತ್ರೆಗಳನ್ನ ಹಿಡಿದಿವೆ. ಅನೇಕ ರೀತಿಯಲ್ಲಿ ಕಾಲದಲ್ಲಿ ಆ ಚರಿತ್ರೆ ಭಿನ್ನವಾಗಿರೋದನ್ನು ಕೂಡ ಈ ಕಾದಂಬರಿಗಳ ಓದಿನಲ್ಲಿ ನಾವು ಗುರುತಿಸಬಹುದು. ನಿಮಗೆ ಕುವೆಂಪು ಅಂತವರ ಕಾದಂಬರಿಗಳನ್ನ ಓದಿದ್ರೆ ಅಲ್ಲಿ ಹಿಡಿಯುವ ಸಮಸ್ಯೆ ಮತ್ತು ಅದಕ್ಕಿರುವಂತಹ ದೊಡ್ಡ ದರ್ಶನ ಭಿನ್ನವಾದದ್ದು. ಯಾಕೆ ಅಂತಂದ್ರೆ, ಅದರಲ್ಲಿ ಎರಡೂ ಕಾದಂಬರಿಗಳು ಕನ್ನಡದ ಅತ್ಯಂತ ಶ್ರೇಷ್ಠ ಕಾದಂಬರಿಗಳು. ಹೌದು, ಮಲೆಗಳಲ್ಲಿ ಮದುಮಗಳು ಮತ್ತು ಕಾನೂರು ಸುಬ್ಬಮ್ಮ ಹೆಗ್ಗಡ್ತಿ ಎರಡರಲ್ಲಿಯೂ ಕೂಡ ಮಲೆನಾಡಿನ ಒಂದು ಫ್ಯೂಡಲ್ ವ್ಯವಸ್ಥೆಯ ಅನೇಕ ವೃಕ್ಷ ಮುಖಗಳನ್ನು ಅದು ಹಿಡಿತಾ ಹೋಗ್ತದೆ. ಆಮೇಲೆ ಮಲೆಗಳಲ್ಲಿ ಮದುಮಗಳು ಕಾದಂಬರಿಯಲ್ಲಿ ಯಜಮಾನನಾದವನು, ಅವನಿಗೆ ಪ್ರೇಮದ ಕಥನ ಗೊತ್ತಿಲ್ಲ. ಆದ್ರೆ ಪ್ರೇಮ ಅನ್ನೋದನ್ನ ಸಾಧಿಸೋದು ಹೇಗೆ ಅಂತ ಅವನು ಹುಡುಕ್ಬೇಕಾದ್ರೆ ಅವನಿಗೆ ಸಿಗೋದು ಕೆಳಜಾತಿಯ ದಂಪತಿಗಳು, ಆಯ್ತಾ ಮತ್ತು ಪಿಂಚಲ. ಇವ್ರ ಮೂಲಕ ಒಂದು ದೊಡ್ಡ ಪ್ರೇಮದ ಹುಡುಕಾಟವನ್ನ ಮುಕುಂದಯ್ಯ ಸೃಷ್ಟಿಸ್ತಾನೆ. ಇಡೀ ಹುಡುಕಾಟದಲ್ಲಿ ಸಂಬಂಧಗಳ ಒಂದು ಸ್ವರೂಪದಲ್ಲಿ ಕ್ರಮೇಣ ಬದಲಾಗುವ ಒಂದು ಚಿತ್ರವನ್ನ ಕಾದಂಬರಿ ಕೊಡ್ತದೆ. ಕಾನೂರು ಹೆಗ್ಗಡ್ತಿನೂ ಹಾಗೇನೇನೆ. ಕಾನೂರು ಹೆಗ್ಗಡ್ತಿ ಒಂದು ರೀತಿಯಲ್ಲಿ ಈ ಕಥನವನ್ನು ಭಿನ್ನವಾಗಿ ಹಿಡಿತದೆ. ಹೇಗೆ ಅಂತಂದ್ರೆ, ಅಲ್ಲಿ ಹಳ್ಳಿಗೆ ಬಂದ ಹೂವಯ್ಯ ಇದ್ದಾನೆ, ಆದರೆ ಇಡೀ ಹಳ್ಳಿ ಒಂದು ಫ್ಯೂಡಲ್ ವ್ಯವಸ್ಥೆ ನಿಧಾನಕ್ಕೆ ಹೇಗೆ ಟೊಳ್ಳಾಗ್ತಿದೆ ಅನ್ನೋದನ್ನ ವಿವರಿಸ್ತಾ ಇದೆ. ಅಲ್ಲಿ ಚಂದ್ರೇಗೌಡ ಮೇನ್ ಇದ್ದಾನೆ, ಫ್ಯೂಡಲ್ ಸಿಸ್ಟಮ್ನ ಒಬ್ಬ ಪ್ರತಿನಿಧಿ. ಅವನು ತನ್ನ ಶಕ್ತಿ ಸತ್ವವನ್ನು ಪ್ರಕಟಿಸಲಾರದ ಒಂದು ಆತಂಕದಲ್ಲಿದ್ದಾನೆ. ಅದು ಹೆಣ್ಣಿನ ಸಂಬಂಧ ಆಗಿರ್ಬೋದು, ಅಥವಾ ತನ್ನ ಸೇರೆಗಾರರ ಜೊತೆಗೆ ಅವನ ಸಂಬಂಧ ಇದ್ದಿರ್ಬೋದು. ಅನೇಕ ರಿಲೇಷನ್ಶಿಪ್ನಲ್ಲಿ ಒಂದು ವ್ಯವಸ್ಥೆ ಹೇಗೆ ಟೊಳ್ಳಾಗ್ತಿದೆ ಅನ್ನೋದನ್ನ ಕಾದಂಬರಿ ಹಿಡಿತಾ ಇದೆ. ಆ ಸಂದರ್ಭದಲ್ಲಿ ಹೂವಿನ ಪಾತ್ರವೂ ಕೂಡ ಆ ಗ್ರಾಮೀಣ ವಲಯದಲ್ಲಿ ಏನೋ ಸುಧಾರಣೆ ಮಾಡಲಿಕ್ಕೆ ಹೋಗಿ ಸುಧಾರಣೆ ಮಾಡಲಾಗದಂತ ಒಂದು ಆತಂಕದಲ್ಲಿ ಕೂಡ ಬಿದ್ದಿರ್ತದೆ ಅನ್ನೋದನ್ನ ಹೇಳ್ತದೆ. ಅದು ನಾವು ಸುಧಾರಣೆ ಮಾಡ್ತೇವಿ ಅಥವಾ ಒಂದೇನೋ ಪರಿವರ್ತನೆ ತರ್ತೇವೆ ಅಂತಂದ್ರೆ ಮತ್ತು ಕಷ್ಟಕ್ಕೆ ಈಡಾಗ್ತೈತಲ್ಲ ಇದು ಜೀವನ ಅಂತ ಅನ್ನುವಂತ ಭಾವನೆನೂ ಬರಬಹುದಲ್ಲ. ಇಲ್ಲಿ ಕಾದಂಬರಿಯಲ್ಲಿ ಎರಡೂ ತರದ ಚಿತ್ರಣಗಳಿದ್ದಾವೆ. ಹೂವಯ್ಯ ನಿಧಾನಕ್ಕೆ ನಿಷ್ಕ್ರಿಯನಾಗ್ತಾನೆ, ನಿಷ್ಕ್ರಿಯನ ಆಗಿ ತಾನು ಒಂಟಿಯಾಗುವಂತ ಪರಿಸ್ಥಿತಿಗೆ ಬಂದ್ಬಿಡ್ತಾನೆ. ಆದ್ರೆ ಕಾದಂಬರಿ ಒಳಗಡೆಗೆ ಒಂದು ಗ್ರಾಮೀಣ ಲೋಕ ಏನಿದೆ, ಅದರ ರೂಕ್ಷತನ ಅನ್ನೋದು ಅದು ವ್ಯಕ್ತ ಆಗ್ತಾ ಅದನ್ನ ಹೇಗೆ ಬದಲಾಯಿಸೋದು ಅನ್ನೋದೊಂದು ದೊಡ್ಡ ಸಮಸ್ಯೆ ಹೂವಯ್ಯನಿಗೆ. ಹೀಗಾಗಿ ಅದನ್ನ ಬದಲಾಯಿಸಕ್ಕೆ ಆಗದೇ ಇರುವಂತ ಸಂಕಟದಲ್ಲಿ ಅವನು ಒಂಟಿತನವನ್ನು ಅನುಭವಿಸೋದನ್ನು ಕೂಡ ಕಾದಂಬರಿ ಹೇಳ್ತದೆ. ನೋಡಿ, ಆಗಿನ ಜಗತ್ತನ್ನ ಕುವೆಂಪು ಅವರು ಎಲ್ಲ ಹಿಡಿದಿಡ್ಲಿಕ್ಕೆ ಪ್ರಯತ್ನ ಮಾಡಿದರು. ಅಂದ್ರೆ ಈಗಿನ ಆಧುನಿಕತೆಯನ್ನ ಅಥವಾ ಈಗಿನ ಸಂಕಷ್ಟಗಳನ್ನ, ಈಗಿನ ಸಂಕೀರ್ಣತೆಯನ್ನ ಹಿಡಿಲಿಕ್ಕೆ ಇವತ್ತಿನ ಲೇಖಕರು ತಮ್ಮ ಕಥೆ ಕಾದಂಬರಿಗಳಲ್ಲಿ, ಕವಿತೆಯಲ್ಲಿ ಬಹಳ ಸಮರ್ಥವಾಗಿ ಅಭಿವ್ಯಕ್ತಿ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆಯಾ ನಿಮಗೆ ಈಗಿನ ವಿಮರ್ಶಕರಾಗಿ? ಈಗಿನ ಅನೇಕ ಲೇಖಕರು ಅನೇಕ ಸಮಸ್ಯೆಗಳನ್ನ ಹಿಡಿಯಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅದು ವಿವೇಕ್ ಶಾನ್ಭಾಗ್ ಅಂತ
ಕಾದಂಬರಿಕಾರ ಇದ್ದಿರ್ಬೋದು, ವಸ್ತುವಿಂದರಂತ ಕಾದಂಬರಿಕಾರ ಇದ್ದಿರ್ಬೋದು, ಅಥವಾ ಈಗ ಬರೀತಿರುವಂತ ಅನೇಕ ಎಳೆ ತಲೆಮಾರಿನ ಕಥೆಗಾರರು ಇದ್ದಿರ್ಬೋದು. ಅವರಲ್ಲಿ ಯಾವುದನ್ನು ನಾವು ಹೊಸ ಪೋಸ್ಟ್ ಮಾಡರ್ನಿಸ್ಟ್ ಲೋಕ ಅಂತ ಹೇಳ್ತೀವಿ, ಆ ಲೋಕದ ಹಲವು ಸಮಸ್ಯೆಗಳನ್ನ ಹಿಡಿತಾ ಇದ್ದಾರೆ. ಉದಾಹರಣೆಗೆ ತಂತ್ರಜ್ಞಾನಕ್ಕೆ ಬಲಿಯಾಗ್ತಿರುವಂತಹ ಈ ಲೋಕ ಅದು ಹೇಗೆ ನಿಧಾನಕ್ಕೆ ಮನುಷ್ಯ ಸಂಬಂಧಗಳನ್ನ ಇಲ್ಲದಂತೆ ಮಾಡ್ತಾ ಇದೆ ಅನ್ನೋದನ್ನ ಈ ಕಾದಂಬರಿಕಾರ ವಿವರಿಸ್ತಾ ಇದ್ದಾರೆ. ಹೀಗೆ ಅನೇಕ ರೀತಿಯ ಆಯಾಮಗಳಿದಾವೆ. ಅನೇಕ ಲೇಖಕರು ಎಲ್ಲ ಇದ್ದಾರೆ. ಹೌದು 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 ಇದ್ದಾರೆ, ಬರಿತಾ ಇದ್ದಾರೆ. ಆದ್ರೆ ನಿರ್ದಿಷ್ಟವಾಗಿ ಇದರ ಸೂಕ್ಷ್ಮಗಳನ್ನ ಇನ್ನೂ ಘನವಾಗಿ ಹಿಡಿಬೇಕು ಅಂತ ಅನಿಸ್ತಾ ಇದೆ ನಂಗೆ. ಅಂದ್ರೆ ಇಟ್ ಟೇಕ್ಸ್ ಟೈಮ್. ಹೌದೌದು. ಈಗ ನಾವು ಇಲ್ಲೇ ನಿಂತು ನೋಡಕ್ಕಾಗಲ್ಲ, ಸ್ವಲ್ಪ ದಿನ ಕಳಿಬೇಕಾಗ್ತದೆ. ಯಾಕಂತಂದ್ರೆ ಇಷ್ಟು ಬೇಗನೆ ಅದರ ಸೂಕ್ಷ್ಮಗಳನ್ನ ಹಿಡಿಯೋದು ಅವರಿಗೆ ಸಾಧ್ಯವಾಗಬೇಕು, ಮತ್ತು ಅಂತ ಹಾಗೆ ಹಿಡಿದಿದ್ದನ್ನ ಗ್ರಹಿಸೋದು ವಿಮರ್ಶಕರಿಗೆ ಸಾಧ್ಯವಾಗಬೇಕು. ಹತ್ತಿರದಲ್ಲಿ ನಿಂತಾಗ ಅಷ್ಟು ಸೂಕ್ಷ್ಮಗಳು ಕಾಣದೇ ಇರುವಂತ ಸಂಭವವೂ ಇರ್ತದೆ ಅನೇಕ ಬಾರಿ. ಆಮೇಲೆ ಒಂದೊಂದ್ಸಲ ಹೀಗೆ ಅನ್ಸುತ್ತೆ ಡಾಕ್ಟರ್ ಕಲ್ಗುಡಿ, ಮಹಾನ್ ಕಾದಂಬರಿಗಳನ್ನ ಅವ್ರು ಯಾವ ರೀತಿ ಬರೆದ್ರು ಅಂತ ಘನ ಕಾದಂಬರಿಗಳನ್ನ ನಮಗೆಲ್ಲ ಬರೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಾ ಅಂತ. ಆಗ್ಲಿಕ್ಕೆ ಸಾಧ್ಯ ಇದೆ. ಯಾಕಂತಂದ್ರೆ ಅದ್ರ ಗ್ರಹಿಕೆಯ ಬಹಳ ಮುಖ್ಯವಾದಂತ ಸಮಸ್ಯೆ ಅದು. ನಾವು ಹೆಂಗ್ ಗ್ರಹಿಸ್ತೀವಿ ಲೋಕವನ್ನ ಅನ್ನೋದ್ರ ಮೇಲೆ ಕಾದಂಬರಿಯ ಒಂದು ಭಿತ್ತಿ ರೂಪುಕೊಳ್ತದೆ. ಅಂತ ಭಿತ್ತಿಯನ್ನ ರೂಪಿಸೋದ್ರಲ್ಲಿ ನನಗನ್ಸೋ ಹಾಗೆ ಸಾಹಿತ್ಯ ವಲಯದಲ್ಲಿ ಪರಿಣಿತರಾದವರಿಗಿಂತ ಹೊರಗಿನ ವಲಯದಲ್ಲಿ ಇರುವಂತಹ ಬರಹಗಾರರೇ ಹೆಚ್ಚು ಸೂಕ್ಷ್ಮವಾಗಿ ಹಿಡಿತಾರೆ ಅಂತ ಅದನ್ನು ಗಮನಿಸ್ಬೇಕು ನಾವು. ಈಗ ಟೆಕ್ನಾಲಜಿ ಫೀಲ್ಡಲ್ಲಿ ವರ್ಕ್ ಮಾಡ್ತಿರೋರು, ಸಾಫ್ಟ್ವೇರ್ ಫೀಲ್ಡ್ನಲ್ಲಿ ವರ್ಕ್ ಮಾಡ್ತಿರೋರು, ಅವರು ಬರೀತಿರುವಂತಹ ಕನ್ನಡದಲ್ಲಿ ಹೊಸ ಸೂಕ್ಷ್ಮಗಳ ಗ್ರಹಿಕೆ ಇದೆ. ಅದು ನಂಗೆ ಬಹಳ ಇಷ್ಟ ಆಗಿರೋದು ಹೊಸ ತಲೆಮಾರಿನ ಲೇಖಕರಲ್ಲಿ. ಆಮೇಲೆ ನಮ್ಮ ಅನೇಕ ಲೇಖಕಿಯರು ಕೂಡ ಕನ್ನಡದ ಈ ನೆಲದ ಅಸ್ಮಿತೆಯನ್ನ ಹಿಡಿದಿಡ್ಲಿಕ್ಕೆ ಬಹಳ ಒಳ್ಳೆಯ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ. ಹೌದೌದೌದು. ಗೀತಾ ನಾಗಭೂಷಣ್ ಅವರು ಕನ್ನಡದ ಲೇಖಕಿಯರು ಬಹಳ ಸ್ಪಷ್ಟವಾಗಿ ಮತ್ತು ಪರಿಣಾಮಕಾರಿಯಾಗಿ ತಮ್ಮ ಸಮಸ್ಯೆಗಳನ್ನ, ಅಂದ್ರೆ ಸ್ತ್ರೀ ಸಮಸ್ಯೆಗಳನ್ನ ಹಿಡಿಯೋದ್ರಲ್ಲಿ ಅನೇಕ ಬಗೆಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅನೇಕ ಬಗೆಯ ಪ್ರಯತ್ನ ಅಂತಂದ್ರೆ ಅದು ಪುರುಷನ ಮಾಡುವ ಶೋಷಣೆಯಿಂದ ಶುರುವಾಗಿದ್ದು ಕ್ರಮೇಣ ಪುರುಷನ ಅಧಿಕಾರಸ್ಥ ಮನೋಭಾವ ಮಾತ್ರ ಅಲ್ಲ, ಅದು ಹೊರಗೆ ಈಗ ಹೆಣ್ಣೊಬ್ಬಳು ವಾಸ್ತವವಾಗಿ ಹೊಸಲು ದಾಟಿ ಹೋದ್ರೆ ಹೊರಗಿನ ಲೋಕ ಅವಳಿಗಿದೆ. ಹೊರಗಿನ ಲೋಕದಲ್ಲಿ ಅನೇಕ ಬಗೆಯ ಅಪಾಯಗಳು ಅವಳು ಕಾದಿರ್ತದೆ. ಆದ್ರೆ ಅದಕ್ಕಿಂತ ಭಿನ್ನವಾಗಿ ಅವಳು ಅನುಭವಿಸುವಂತಹ ಬೇರೆ ರೀತಿಯ ಸಂಕಟಗಳು, ಉದಾಹರಣೆಗೆ ಆರ್ಥಿಕ ಸ್ವಾವಲಂಬನೆ ಅವಳಿಗೆ ಇದ್ದಿರಬಹುದಾದ್ರೆ ಅದರ ಸಂಕಷ್ಟಗಳೇನು, ಕುಟುಂಬ ವಿಪ್ಲವ ಇರಬಹುದು, ಕುಟುಂಬ ವಿಪ್ಲವದ ಸಮಸ್ಯೆಗಳು ಬಹಳ ದೊಡ್ಡ ಸಮಸ್ಯೆಗಳು ಹೆಣ್ಣಿಗೆ. ಗಂಡೊಬ್ಬನು ಸ್ಟ್ಯಾಟಿಕ್ ಆಗಿ ಬಿಟ್ಟಾಗ, ಅಂದ್ರೆ ಸ್ಥಾವರ ಗಂಡು ಇದ್ದಾಗ ಹೆಣ್ಣಿಗೆ ಅನೇಕ ಕಷ್ಟಗಳು ಕಾಡಕ್ಕೆ ಶುರುವಾಗ್ತವೆ. ಆದ್ರೆ ಗಂಡು ನಿಧಾನಕ್ಕೆ ಈ 10-1 ದಶಕದಲ್ಲಿ ತನ್ನ ಮನೋಭೂಮಿಕೆಯನ್ನ, ಬದುಕಿನಲ್ಲಿ ಸಣ್ಣದೊಂದು ಬದಲಾವಣೆಯನ್ನ ಕಾಣಲಿಕ್ಕೆ ಪ್ರಯತ್ನ ಪಡ್ತಿರುವ ಅಂಶಗಳು ಕಾಣಿಸ್ತಾ ಇವೆ. 10-15 ವರ್ಷಗಳಲ್ಲಿ ಗಂಡಿನ ವರ್ತನೆಯಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಆಮೇಲೆ ಅನೇಕ ಸಾಮಾಜಿಕ ಸಮಸ್ಯೆಗಳನ್ನು ಒಳಗೊಂಡಂತ ಅಥವಾ ನಮ್ಮ ನಾಡಿನ ಚಿತ್ರಣವನ್ನು ಕೊಡುವಂತ ಅನೇಕ ಕಾದಂಬರಿಗಳನ್ನು ಕೂಡ ಲೇಖಕಿಯರು ಬರೆದಿದ್ದಾರೆ. ಗಾಂಧಿ ಬಂದ ಒಳ್ಳೆ ಕಾದಂಬರಿ ಬರೀತಾರೆ. ಅನೇಕರು ಹೊಸ ಬರಹಗಾರ್ತಿಯರು ಹೊಸ ಪ್ರಪಂಚವನ್ನು ಹಿಡಿಲಿಕ್ಕೆ ಪ್ರಯತ್ನ, ವೈದೇಹಿಯ ಕೂಡ ಅದೇ ರೀತಿಯವು. ಹೀಗೆ ಹೊಸ ಲೋಕವನ್ನು ಸೃಷ್ಟಿಸುವಂತ ಅನೇಕ ಲೇಖಕಿಯರು ನಮ್ಮ ನಡುವೆ ಇದ್ದಾರೆ, ಮತ್ತು ಹೊಸ ಬರಹಗಾರ್ತಿಯರು ಕೂಡ ಬಹಳ ಗಮನಾರ್ಹವಾದಂತಹ ಬದಲಾವಣೆಯನ್ನು ಭಾಷೆಯಲ್ಲಿ ತರ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ನೀವು ಬೇಂದ್ರೆ ಪ್ರಶಸ್ತಿಯಿಂದ ಪುರಸ್ಕೃತ ಆಗಿದ್ದೀರಿ. ಬೇಂದ್ರೆ ಕಾವ್ಯ ಕನ್ನಡದ ಒಂದು ಅಸ್ಮಿತೆ ಹೆಂಗಾತು ಅನ್ನೋದ್ರ 1-2 ವಾಕ್ಯದಲ್ಲಿ. ಬೇಂದ್ರೆ ಕನ್ನಡದ ಬಹಳ ಶ್ರೇಷ್ಠ ಕವಿ. ಯಾಕೆ ಶ್ರೇಷ್ಠ ಕವಿ ಅನ್ನೋ ಮಾತು ನಮ್ಮ ರೂಢಿಗತವಾಗಿ ಹೋಗಿ ಬಿಟ್ಟಿದೆ. ಆದ್ರೆ ಅದನ್ನ ರೂಢಿಗತವಾದ ಪದಗಳಲ್ಲಿ ಹೇಳ್ದೇನೆ ಹೇಳೋದಾದ್ರೆ, ಬೇಂದ್ರೆ 20ನೇ ಶತಮಾನದ ಮೊದಲ ಭಾಗದಲ್ಲಿ ಈ ಬದುಕನ್ನ ಹೊಸ ರೀತಿಯಲ್ಲಿ ನಡೆಸೋದು ಹೇಗೆ ಅಂತ ಮೂಲಭೂತವಾಗಿ ಯೋಚನೆ ಮಾಡಿದಂಥವ್ರು ಅಂತ ಅನಿಸ್ತದೆ ಕಾವ್ಯ ಭಾಷೆಯ ಮೂಲಕ. ಅದು ಯಾವುದಪ್ಪ ಅಂತಂದ್ರೆ, ಮತ್ತೆ ಪಿತೃಪ್ರಧಾನ ಸಮಾಜದ ಪುರುಷನ ಅಹಂನ ಬಿಟ್ಟರೆ ಮಾತ್ರ ಈ ಹೊಸ ಬದುಕು ಸಾಧ್ಯವಾಗಬಲ್ಲದು ಅನ್ನುವ ಕಲ್ಪನೆ ಅವರ ಸಕಲ ಕವನಗಳ ಮೂಲ ಧಾತು. ಅದು ಆ ಸಖಿಗೀತದಲ್ಲಿ ಬರ್ತದೆ ನೋಡಿ. ಹೌದು. ಅಂದ್ರೆ ಗಂಗೆಯ ಕಷ್ಟ ಗೌರಿಗೆ ತಿಳಿಯೋದು. ಹೌದು. ಸಖಿಗೀತ, ಸಖಿ ಅನ್ನುವ ಪ್ರತಿಮೆಯೇ ಅಲ್ಲಿ ಹೆಂಡತಿ ಅನ್ನುವ ಪ್ರತಿಮೆಗೆ ಪಲ್ಲಟವಾಗಿಸುವಂತ ಒಂದು ಪ್ರತಿಮಾತ್ಮಕ ಪದ ಅದು. ಹೆಂಡತಿಯನ್ನು ಸಖಿ ಅಂತ ಕರೆಯೋದೇ ಇದೆಯಲ್ಲ, ಆ ಕಾಲದಲ್ಲಿ ಕ್ರಾಂತಿಕಾರಕವಾದಂತಹ ಒಂದು ಪ್ರಯೋಗ. ಅವಳನ್ನ ತನ್ನ ಸಮಸಮನಾಗಿ ನೋಡ್ತಾ ಸಖಿ ಅಂತ ಕರೆಯೋದಿದೆಯಲ್ಲ, ಆ ಸಖಿ ಪಾತ್ರದ ಆ ವ್ಯಕ್ತಿತ್ವ ಒಂದು ಸ್ವರ್ಧಾತುವಿನ ಮೂಲಕ ಸೃಜನಶೀಲ ಕ್ರಿಯೆಯಲ್ಲೂ ಗಂಡಿಗೆ ಸಮನಾಗಿ ತೊಡಗಬೇಕು ಅನ್ನೋ ಭಾವ ಇದೆಯಲ್ಲ, ಅದು ಒಬ್ಬ ಶ್ರೇಷ್ಠ ಕಲೆಗಾರನಿಗೆ ಮಾತ್ರ ಹುಟ್ಟುವಂತ ಒಂದು ಭಾಷೆ ಅದು. ಆಮೇಲೆ ನೋಡಿ, ಅವರು ನೀ ಹಿಂಗ ನೋಡಬೇಡ ನನ್ನ ಅಂತ ಅನ್ನೋದು ಕೂಡ ಅಂದ್ರೆ ಹೆಂಡತಿಯನ್ನ ಅರ್ಥ ಮಾಡ್ಕೊಂಡಿದ್ದರೆ ಇದ್ದಾಳೆ ಹೆಣ್ಣು, ಅವಳೇ ತನ್ನ ಕುಟುಂಬದ ಒಂದು ಸಂಸ್ಕಾರವನ್ನ ಅದನ್ನು ಕಾಯುವ ರಕ್ಷಣೆಯನ್ನ ಕಳ್ಕೊಂಡ್ರೆ ಅವಳ ಅಧೀನಳಾದಂಥ ಗಂಡೊಂದು ಬದುಕಲು ಸಾಧ್ಯವಿಲ್ಲ ಅಂತ ಹೇಳುವ ಒಂದು ಭೂಮಿಕೆ ಇದೆ ಅಲ್ಲಿ. ಓಹೋ, ಅಂದ್ರೆ ಇಂಥ ಒಂದು ಭಾವ
ನಮ್ಮ ಎಲ್ಲ ಮನಸ್ಸುಗಳಲ್ಲಿ ಕೂಡ ಮೂಡಬೇಕು ಅಂತ. ಮೂಡಬೇಕು ಅನ್ನೋದೇ ಅವರ ಆಶಯ ಆಗಿತ್ತು. ಅದು ಕೇವಲ ಬೇಂದ್ರೆಯವರ ವ್ಯಕ್ತಿ ವಿಶಿಷ್ಟವಾದಂಥ ಭಾಷೆ ಮಾತ್ರ ಅಲ್ಲ, ಅದು ವ್ಯಕ್ತಿ ವಿಶಿಷ್ಟವಾಗುವಂತೆ ವಸ್ತುನಿಷ್ಠವಾದಂಥ ನೆಲೆಯನ್ನು ಹುಡುಕ್ಲಿಕ್ಕೆ ಎನ್ನ ಪಾಡಿನಿಗರಲ್ಲಿ ಅದರ ಹಾಡನ್ನಷ್ಟೇ ನೀಡುವೆ ನಿನಗೆ ಅಂತ ಹೇಳುವಾಗ ಆ ಹಾಡು ಇವರ ಪಾಡು ಹಾಡಾಗೋದು ಅಂತಂದ್ರೆ ಸಕಲರ ಅನುಭವವಾಗೋದು ಅನ್ನೋದು ಅರ್ಥ ಅಲ್ಲಿ. ತುಂಬ ಸಂತೋಷ ಡಾಕ್ಟರ್ ಬಸವರಾಜ್ ಕಲ್ಗುಡಿ. ನಾವು ಹಿಂಗೆ ಮಾತಾಡ್ಕೊಂತ ಎಷ್ಟೋ ತನಕ ಕುಂದಿರ್ಬಹುದು, ಆದ್ರೆ ಬಹಳ ಅರ್ಥಪೂರ್ಣವಾದ, ಬಹಳ ಸ್ವಾರಸ್ಯಕರವಾದ ಅನೇಕ ಸಂಗತಿಗಳನ್ನ ನಾವಿಬ್ರು ಚರ್ಚೆ ಮಾಡಿದೀವಿ ಅಂತ ನನಗನ್ಸ್ತದೆ. ನಮಸ್ಕಾರ. ನಮಸ್ಕಾರ ಸರ್. ಸಾಹಿತ್ಯ ಸಾಧಕರೊಂದಿಗೆ ಸಂವಾದ ಕ್ಷಿತಿಜ ಇದುವರೆಗೆ ಪ್ರಸಾರವಾಯಿತು. ಭಾಗವಹಿಸಿದ್ದವರು ಹಿರಿಯ ವಿಮರ್ಶಕ ಹಾಗೂ ವಿದ್ವಾಂಸರಾದ ಡಾಕ್ಟರ್ ಬಸವರಾಜ್ ಕಲ್ಗುಡಿ. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ಡಾಕ್ಟರ್ ಬಸು ಬೇವಿನಗಿಡದ್. ಪ್ರಸ್ತುತಿ ನೆರವು ಶೈಲಜಾ ರಾಜ್ಕುಮಾರ್.